ನಾರಾಯಣಂ ಸುರಗುರುಂ ಜಗತೆ ಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಪುನೀಶಂ ವಂದೇ ಭವಘ್ನಮರಾತುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣನ ಮತ್ತು ಅರ್ಜುನನ ಸಂವಾದ ಮುಂದುವರಿಯುತ್ತಾ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಸೂದನ ಅನ್ನುವ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಕಾಮ್ಯಾನಾಂ ಯಾವುದು ಮತ್ತೆ ಸಂಸಾರಕ್ಕೆ ಸಿಲುಕಿಸುವಂತಹ ಕರ್ಮಗಳು, ಅವುಗಳನ್ನು ತ್ಯಾಗ ಮಾಡುವುದನ್ನ ಸನ್ಯಾಸ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ತ್ಯಾಗ ಅನ್ನುವಂಥದ್ದು ಸರ್ವ ಕರ್ಮ ಫಲ ತ್ಯಾಗಂ. ಅಕಸ್ಮಾತ್ ಅವರು ಕಾಮ್ಯ ಕರ್ಮ ಮಾಡಿದ್ರು, ಮುಂದೆ ಅವರಿಗೆ ಬುದ್ಧಿ ಬಂದು ಸರ್ವ ಕರ್ಮಗಳ ಫಲವನ್ನು ತ್ಯಾಗ ಮಾಡಿದ್ರು ಅಂತಾದ್ರೆ ಅದು ತ್ಯಾಗ ಅಂತ ಅನಿಸಿಕೊಳ್ಳುತ್ತೆ. ಅದಕ್ಕೆ ಆಚಾರ್ಯರ ಮಾತನ್ನು ನಾವು ನೋಡಿದ್ದು, ಫಲಾನಿಚ್ಛಯಾಕರಣೇನ, ಫಲ ಬಯಸದೆ ಅಥವಾ ಕರ್ಮ ಮಾಡದೆ, ವಾ ಅಥವಾ ಕಾಮ್ಯ ಕರ್ಮನ್ಯಾಸ ಸನ್ಯಾಸ, ಕಾಮ್ಯ ಕರ್ಮವನ್ನೇ ತೊರೆಯುವಂತಹದ್ದನ್ನ ಸನ್ಯಾಸ ಅಂತ ಕರೀತಾರೆ. ಫಲ ಅನಿಚ್ಛಯ, ಫಲವನ್ನ ನಿರೀಕ್ಷಿಸದೆ, ಅಕರಣೇನ ಅಥವಾ ಫಲದ ಬಯಕೆ ಉಳ್ಳಂತಹ ಕರ್ಮಗಳನ್ನ ಮಾಡದೇನೆ, ಕಾಮ್ಯ ಕರ್ಮ ಫಲನ್ಯಾಸ ಅಂತ ಅದನ್ನ ಕರೆದ್ರು. ತ್ಯಾಗಸ್ತು ಫಲತ್ಯಾಗ ಏವ, ತ್ಯಾಗ ಅಂದ್ರೆ ಫಲತ್ಯಾಗವನ್ನೇ ತ್ಯಾಗ ಅಂತ ಕರೆಯುವುದು. ತಥಾಹಿ ಪ್ರಾಚೀನ ಶಾಲಾ ಶ್ರುತಿ, ಹಾಗೆ ಅದನ್ನೇ ಕುರಿತಾಗಿ ಮಾತು, ಅನಿಚ್ಛಯ ಕರ್ಮಣಾವಾಪಿ ಕರ್ಮನ್ಯಾಸೋ ನ್ಯಾಸಃ ಫಲತ್ಯಾಗಸ್ತು ತ್ಯಾಗ ಇತಿ. ಆಚಾರ್ಯರು ಹೆಚ್ಚು ಕಮ್ಮಿ ಅದೇ ವಾಕ್ಯವನ್ನು ಬಳಸಿದ್ದಾರೆ. ಅನಿಚ್ಛಯ ಅಕರ್ಮಣಾವಾಪಿ ಕರ್ಮನ್ಯಾಸಃ ನ್ಯಾಸಃ ಫಲತ್ಯಾಗಸ್ತು ತ್ಯಾಗ. ಅನಿಶ್ಚಯ ಅನ್ನೋದಕ್ಕೆ ಆಚಾರ್ಯರು ಒಂದು ವಿಶೇಷ ಶಬ್ದ ಸೇರಿಸಿದ್ರು, ಫಲ ಅನಿಶ್ಚಯ. ಕ್ರಿಯೆಯನ್ನೇ ಇಚ್ಛೆ ಪಡದೆ ಇದ್ರೆ ಮಾಡುವುದೇನು? ಕೃಷ್ಣ ಉಲ್ಟಾ ಪಲ್ಟಾ ಮಾತಾಡ್ತಾನೆ ಅಂತ ಕೆಲವು. ಒಂದು ಕಡೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳ್ತಾನೆ, ಇನ್ನೊಂದ್ ಕಡೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತಾನೆ. ಅವನಿಗೆ ನಿಶ್ಚಯ ಇಲ್ಲ ಅಂತ ಹೀಗೆ ಅವರಿಗೆ ಅನಿಶ್ಚಿತವಾದದ್ದನ್ನೆಲ್ಲ ಕೃಷ್ಣನ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ಅದರ ಹಿನ್ನೆಲೆ ಮುನ್ನೆಲೆ ಏನು ಅಂತ ಗೊತ್ತಾದ್ರೆ ಕೃಷ್ಣ ಯಾವತ್ತೂ ಕಾಂಟ್ರಡಿಕ್ಟರಿ ಮಾತಾಡಲ್ಲ. ಹಾಗಾಗಿದ್ರೆ ಅವನ ಮಾತಿಗೆ ಇವತ್ತಿನ ತನಕ ಬೆಲೆ ಇರ್ತಿರ್ಲಿಲ್ಲ. ಅರ್ಥ ಆದವರು ಇವತ್ತಿಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಸರಿ ಇದೆ ಅಂತ ಅರ್ಥ. ನಮ್ಗೆ ಅರ್ಥ ಆಗಿಲ್ಲ ಅಂತ. ಆದ್ರಿಂದ ಕೃಷ್ಣನ ಮಾತಿನ ಹಿನ್ನೆಲೆ ಏನು ಅಂತ ತಿಳಿದು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ವಿಶೇಷ ವಿಷಯ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಫಲ
ಫಲವನ್ನ ಅಪೇಕ್ಷಿಸಿಯೇ ಮಾಡುವಂತಹ ಕರ್ಮಗಳನ್ನ ಕಾಮ್ಯ ಕರ್ಮ ಅಂತ. ನೀ 3 ತರದ ಕರ್ಮಗಳನ್ನು ಹೇಳೋದು, ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ. ಯಾವುದು ಮಾಡದೇ ಇದ್ರೆ ದೋಷ ಇದೆ, ಮಾಡಿದ್ರೆ ಪುಣ್ಯ ಬರುತ್ತೆ ಅಂತದ್ದನ್ನ ನಿತ್ಯ ಅನ್ನೋದು. ಕೆಲವು ನಿಮಿತ್ತಗಳಿದ್ದಾಗ ಮಾತ್ರ ಮಾಡುವಂಥದ್ದನ್ನು ನೈಮಿತ್ತಿಕ ಅಂತ. ನಮಗೆ ಫಲದ ಬಯಕೆ ಬಂದಾಗ್ಲೆಲ್ಲ ಮಾಡುವಂಥದ್ದನ್ನ ನಾವು ಕಾಮ್ಯ ಅಂತ ಕರೆಯುವುದು. ಅಂಥದ್ದನ್ನ ಈಗ ಸ್ವರ್ಗ ಕಾಮೋಯ ಜೇತ ಅಂತಿದ್ರೆ ಸ್ವರ್ಗ ಕಾಮನೆಯಿಂದ ಮಾಡುವಂತಹ ಕರ್ಮಣಾನ್ಯಾಸಂ, ಆ ಬಯಕೆಗಳಿಂದ ಮಾಡುವಂತಹ ಕರ್ಮಗಳನ್ನು ಬಿಟ್ರೆ ಅದು ಸನ್ಯಾಸ. ಏನ್ ಮಾಡಿದ್ರು, ಎದ್ರು ನಿಂತ್ರು ಕೂತ್ರು ಹೋದ್ರು ಬಂದ್ರು, ಯಾವುದೇ ಕರ್ಮಕ್ಕೂ ಕೂಡ ಅದಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದನ್ನು ತ್ಯಾಗ ಅಂತ ಕರೀತಾರೆ. ವಿಚಕ್ಷಣ ಅಂತ 2 ಮುಖಗಳಲ್ಲಿ ಹೇಳಿದ್ರು. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಇತಿ ಚಾಪರೆ. ತ್ಯಾಜ್ಯಂ ದೋಷವತ್ ತ್ಯಾಜ್ಯಂ, ದೋಷವುಳ್ಳದ್ದನ್ನು ತ್ಯಾಗ ಮಾಡಬೇಕು. ಕರ್ಮ ಪ್ರಾಹುರ್ ಮನೀಷಿಣಃ, ದೋಷವತ್ ಕರ್ಮ ತ್ಯಾಜ್ಯಂ ಅಂತ ಮನೀಷಿಣಃ ಪ್ರಾಹುಹು, ಮನೀಷಿಗಳು ಜ್ಞಾನಿಗಳಾದವರು ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಕರ್ಮ ಅದು ದೋಷದಿಂದ ಕೂಡಿದ್ದಾದ್ರೆ ಬಿಟ್ಬಿಡಬೇಕು ಅನ್ನೋದು ಮಾತು. ಹಾಗಾದ್ರೆ ಒಟ್ಟು ಸನ್ಯಾಸಕ್ಕೂ ತ್ಯಾಗಕ್ಕೂ ಏನ್ ವ್ಯತ್ಯಾಸ? ಯಾಕಂದ್ರೆ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಅಂತ ಹೇಳಿದ್ದಾರೆ, ಇನ್ನೊಂದ್ ಕಡೆಯಿಂದ ದೋಷವದ ತ್ಯಾಜ್ಯಂ ಅಂತ ಹೇಳಿದ್ದಾರೆ. ಯಾವ ಯಜ್ಞ, ಯಾವ ದಾನ, ಯಾವ ತಪಸ್ಸು ಕಾಮ್ಯದ ಕರ್ಮವನ್ನ ಹೇಳುತ್ತೋ ಅದನ್ನೇ ತೊರೆಯುವುದನ್ನ ಸನ್ಯಾಸ ಅಂತ ಹೇಳ್ತಾರೆ. ಏನೇ ಕರ್ಮ ಮಾಡಿದ್ರು ಕೂಡ ಅದರ ಫಲವನ್ನಷ್ಟೇ ತೊರೆದು, ಕರ್ಮ ಬಿಡುವುದಲ್ಲ, ಕರ್ಮದ ಫಲವನ್ನ ತೊರೆಯುವುದು, ಅದನ್ನ ತ್ಯಾಗ ಅಂತ ಕರೀತಾರೆ. ಇದಕ್ಕೆ ಇನ್ನು ಹೆಚ್ಚಿನ ವಿವರಣೆ ಬೇಕಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಕರ್ಮಗಳ ಫಲವನ್ನ ತೊರೆಯುವುದನ್ನೇ ತ್ಯಾಗ ಅಂತ ಹೇಳುದು. ಯಾವುದು ಮತ್ತೆ ಫಲವನ್ನ ಕೊಟ್ಟು ನಮ್ಮನ್ನ ಈ ಸಂಸಾರದಲ್ಲಿ ಬೀಳಿಸುತ್ತೋ ಅಂತ ಕರ್ಮಗಳನ್ನೇ ತೊರೆಯುವುದನ್ನ ಸನ್ಯಾಸ ಅಂತ ಹೇಳ್ತಾರೆ. ಯಾಕೆಂದ್ರೆ ದೋಷವುಳ್ಳ ಕರ್ಮಗಳನ್ನ ತ್ಯಾಗ ಮಾಡಬೇಕು ಅಂತ ವಿದ್ವಾಂಸರೇ ಹೇಳ್ತಾರೆ. ಆದ್ರೆ ಯಜ್ಞದಾನ ತಪಸ್ಸು ಕರ್ಮ ಇತ್ಯಾದಿಗಳನ್ನು ಬಿಡಬಾರದು ಅಂತನೂ ಮತ್ತೆ ಕೆಲವರು ಹೇಳ್ತಾರೆ. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷೋ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಮನೀಷಿಣಃ ಅನ್ನುವ 3ನೇ ಮಾತಿನದ್ದು ಒಮ್ಮೆ ನೋಡಿಬಿಡೋಣ, ಆಚಾರ್ಯರ ಮಾತೇನಿದೆ ಅಂತ. ಮೂರನೇ ಶ್ಲೋಕ. ಮನೀಷಿಣಃ ಇತಿ ವಿಶೇಷಣಾತ್ ಪೂರ್ವಪಕ್ಷೋಪಿ ಗ್ರಾಹ್ಯಃ ಏವ. ಸಾಮಾನ್ಯವಾಗಿ ಮೊದಲು ಹೇಳಿದ್ದು ನಂತರ ಹೇಳಿದ್ದು ಒಂದು ಪೂರ್ವ ಪಕ್ಷ, ಎರಡನೇ ಸಿದ್ಧಾಂತ ಅಂತಾಗಿ ಪೂರ್ವ ಪಕ್ಷವನ್ನು ಬಿಟ್ಟು ಬಿಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೃಷ್ಣ ಇಲ್ಲೊಂದು ಎಚ್ಚರಿಕೆ ಕೊಟ್ಟ. ಮನೀಷಿಣಃ ಇತಿ ವಿಶೇಷಣ ಪೂರ್ವಪಕ್ಷೋಪಿ ಗ್ರಾಹ್ಯಃ ಏವ ತ್ಯಾಜ್ಯಂ ದೋಷವತ್ ಇತಿ ಏಕೆ ಪ್ರಾಹುಃ. ಆದರೆ ತೇ ಮನೀಷಿಣಃ ಫಲತ್ಯಾಗೇನ ತ್ಯಾಗೋ ವಿವಕ್ಷಿತಃ ಯಜ್ಞಾದೇಹ ತತ್ಪಕ್ಷೆ ಯಸ್ತು ಕರ್ಮಫಲತ್ಯಾಗಿ ಇತಿ ಚ ವಕ್ಷ್ಯತಿ. ಫಲತ್ಯಾಗೇನ ತ್ಯಾಗಃ ವಿವಕ್ಷಿತಃ ಯಜ್ಞಾದೇಹ, ಯಜ್ಞದ ಕರ್ಮವನ್ನು ನಡೆಸುವಾಗ್ಲೂ ಕೂಡ ಫಲತ್ಯಾಗವನ್ನೇ ತ್ಯಾಗ ಅಂತ ಹೇಳಿದ್ದು. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಅದು ಮುಂದೆ ಇನ್ನು ಸ್ಪಷ್ಟ ಮಾಡುತ್ತಾನೆ. ಅತಏವ ಅಯಂ ಪಕ್ಷ ಅತ ಏಕೆ. ಕರ್ಮ ಫಲತ್ಯಾಗ ಅಂತ ಬಿಡುವುದನ್ನ ಪ್ರಧಾನವಾಗಿ ಹೇಳಬೇಕು. ದೋಷವತ್ತ ಕರ್ಮ ತ್ಯಾಜ್ಯಂ ಅನ್ನೋದು ಕೆಲವೊಂದು ಸರ್ತಿ ಕರೆಕ್ಟು, ಆದ್ರೆ ಸ್ವಧರ್ಮ ಆದಾಗ ದೋಷ ಇದ್ರೂ ಕೂಡ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತನೂ ಒಂದು ಕಡೆ ಮಾತಿದೆ. ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ
ಈಗ ಯಾವುದೋ ಒಂದು ಪದಾರ್ಥವನ್ನ ಕೊಡ್ತಾ ಇದ್ದೇವೆ ಯಾರಿಗೂ, ಆ ಪದಾರ್ಥ ಸಿಗುದೇ ಹಾಗೆ ಇದ್ದಿದ್ರಲ್ಲಿ ಬೆಟರ್, ಅದು ದೋಷವತ್ತು. ಆದ್ರೆ ಕೊಡದೆ ಹೋದ್ರೆ ಅವನಿಗೆ ಆ ಹಸಿವು ತಡಿಲಿಕ್ಕಾಗಲ್ಲ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತೆ. ಆದ್ರೆ ಅದು ಅವನ ತಾತ್ಕಾಲಿಕ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಎಂದಾಗ ಅದನ್ನಾದ್ರೂ ಮಾಡ್ಲೇಬೇಕು, ಅದನ್ನಷ್ಟನ್ನು ಮಾಡ್ಲೇಬೇಕು. ಅದನ್ನು ಮಾಡದೇ ಹೋದ್ರೆ ಹಸಿವು ಕೂಡ ಹೋಗಲ್ಲ. ಆದ್ರಿಂದಾಗಿ ಅಂಥ ಕರ್ಮಗಳನ್ನು ಮಾಡುವಾಗ್ಲೂ ನ ತ್ಯಾಜ್ಯಂ, ಅದನ್ನು ಬಿಡಬಾರದು ಅಂತನೂ ಮುಂದೆ ಮಾತಿದೆ. ಆದ್ರಿಂದಾಗಿ ಅತ ಏಕೆ ಏವ ಅಯಂ ಪಕ್ಷ, ಅದು ಇದು ಎಲ್ಲರ ಮಾತಲ್ಲ, ಕೆಲವು ಕಡೆ ಕರೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಏಕೆ ಮನೀಷಿಣಃ ಅಂತ ಪೂರ್ವ ಪಕ್ಷವನ್ನು ಕೂಡ ಸ್ವಲ್ಪ ತಗೊಳ್ಬೇಕಾಗತ್ತೆ ಅನ್ನೋದನ್ನ ಹೇಳಿದ್ರು. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತವ, ತ್ಯಾಗೋ ಹಿ ಪುರುಷೋ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. 4ನೇ ಶ್ಲೋಕ. ಹೌದು, ನಿಶ್ಚಯಂ ಶೃಣುಮೇ ತತ್ರ, ನನ್ನ ಅಭಿಪ್ರಾಯ ಏನು ತ್ಯಾಗದ ವಿಷಯದಲ್ಲಿ, ಹೇ ಭರತ ಸತ್ತಮ ಸರಿಯಾಗಿ ಕೇಳಿಸ್ಕೊ. ತ್ಯಾಗ ಅನ್ನೋದು ಕೂಡ ಮತ್ತೆ 3 ತರ ಆಗುತ್ತೆ. ಯಾಕಂದ್ರೆ ಏಕೆ ಅಂತ ಕೆಲವರದ್ದು ಅದು ಮನೀಷಿಣ, ಕೆಲವರದ್ದು ನತ್ಯಾಜ್ಯಂ ಕಾರ್ಯಮೇವ ತತ್ತಂತ, ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಇತಿ ಜಾಪರೆ. ಇನ್ನು ಕೆಲವರು ಕಾಮ್ಯಾನಾಂ ಕರ್ಮಣಾಂ ನ್ಯಾಸ ಅಂತ ಹೇಳಿದ್ರು. ಹೀಗಿರುವಾಗ ಎಲ್ಲವೂ ಒಂದೊಂದು ಕ್ರಮದಲ್ಲಿ ಸರಿಯೇ ಕಾಣಿಸ್ತಿದೆ. ಅದಕ್ಕಾಗಿ ಅದರಲ್ಲಿ ಇರುವ ವೈವಿಧ್ಯವನ್ನು ನಾನು ಹೇಳುತ್ತೇನೆ, ಕೇಳಿಸ್ಕೋ. ತ್ರಿವಿಧ ಸಂಪ್ರಕೀರ್ತಿತ, 3 ಬಗೆಯ ತ್ಯಾಗದ ಕ್ರಮ ಇದೆ. ತ್ಯಾಗದ ವಿಷಯದಲ್ಲಿ ನನ್ನ ನಿರ್ಧಾರ ಕೇಳು ಸರಿಯಾಗಿ, ಅದರಲ್ಲೂ 3 ಬಗೆಯ ತ್ಯಾಗ ಇದೆ ಅಂತ ಹೇಳ್ತಿದ್ದಾರೆ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ನನ್ನ ಒಟ್ಟು ಅಭಿಪ್ರಾಯದಲ್ಲಿ ಯಜ್ಞವನ್ನು, ದಾನವನ್ನು, ತಪಸ್ಸನ್ನು ನತ್ಯಾಜ್ಯಂ, ಅದನ್ನು ಮಾಡ್ಲೇಬೇಕು. ಕಾರ್ಯಮೇವ ತತ್, ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ ಮನೀಷಿಣಾಂ ಪಾವನಾನಿ, ಅದು ಮನುಷ್ಯನನ್ನ ಪವಿತ್ರೀಕರಿಸತ್ತೆ. ಯಜ್ಞ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತೆ, ದಾನ ಮಾಡುವುದರಿಂದ ವೈರಾಗ್ಯ ಬರುತ್ತೆ, ತಪಸ್ಸು ನಡೆಸುವುದರಿಂದ ಜ್ಞಾನ ಲಭ್ಯವಾಗುತ್ತೆ. ಹಾಗಾಗಿ ಯಜ್ಞದಿಂದ ವಿಶೇಷ ಫಲ ಸಿಗುತ್ತೆ, ಅಂದ್ರೆ ಮನಃಶುದ್ಧಿ ಇತ್ಯಾದಿಗಳು. ದಾನದಿಂದ ವೈರಾಗ್ಯಾದಿಗಳು ಲಭ್ಯವಾಗುತ್ತೆ, ತಪಸ್ಸಿನಿಂದ ಮತ್ತಷ್ಟು ದೇಹ ದಂಡನೆ ಮಾಡಿದ್ರಿಂದ ಜ್ಞಾನ ಲಾಭ ಆಗುತ್ತೆ. ಹೀಗಾಗಿ ಪಾವನಾನಿ ಅಂತ ಕರೆದಿದ್ದಾರೆ ಅದನ್ನ. ನಮಸ್ತೆ. ಒಂದು ಪ್ರಶ್ನೆ ಇತ್ತು, ಅದು ಈ ತ್ಯಾಗದ ವಿಧಗಳಿಗೆ ಹೋಗಕ್ ಮುಂಚೆ ಅದನ್ನ ಕ್ಲಿಯರ್ ಮಾಡಿದ್ರೆ ನನಗೆ ಹೆಲ್ಪ್ ಆಗತ್ತೆ. ಅದು ಸರಿ, ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ದೂರಾದ ಸ್ಪರ್ಶನಂ ವರಂ ಅಂತ ಒಂದು ಮಾತು. ಕೈ ಕೆಸರು ಮಾಡಿಕೊಳ್ಳುವುದರ ಮುಂಚೆ ತೊಳ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾದ್ರೆ ಕೈ ಹಾಕದೇ ಇರುವುದು ಉತ್ತಮ ಅಂತ ಒಂದು ಮಾತು. ಹಾಗೆ ಇಲ್ಲಿ ಕಾಮ್ಯ ಕರ್ಮಗಳ ನ್ಯಾಸ ಅಂದ್ರೆ ಅಲ್ಲಿ ನ್ಯಾಸ ಅಂತ ಹೇಳಿದ್ದು ಬಿಡುವುದು. ಕಾಮ್ಯ ಕರ್ಮವನ್ನ ಈಗ ಯಾರೋ ಒಬ್ಬರನ್ನು ಕುರಿತು ಹೇಳಿದ್ದಲ್ಲ, ಇಲ್ಲಿ ಜಗತ್ತಿನ ಸಾತ್ವಿಕರು, ರಾಜಸರು, ತಾಮಸರು ಎಲ್ಲರೂ ಲಕ್ಷ್ಯವೇ. ಇಲ್ಲಿ ಎಲ್ಲರನ್ನೂ ಇಟ್ಟುಕೊಂಡು ಮಾತಾಡ್ತಾ ಇರುವುದು. ಕೆಲವರಿಗೆ ಹಾಗೆ ಫಲ ಹೇಳಿದ್ರೆ ಮಾತ್ರ ಮಾಡುತ್ತಾರೆ, ಇನ್ನು ಕೆಲವರು ಫಲ ಹೇಳದೆ ಎದುರು ಮಾಡ್ತಾರೆ, ಇನ್ನು ಕೆಲವರು ಫಲ ಹೇಳಿದ ಮೇಲೆ ಗೊತ್ತಾಗಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
ಆದ್ರಿಂದ ಇಲ್ಲಿ ಒಟ್ಟು ಕಾಮ್ಯ ಕರ್ಮದ ನ್ಯಾಸ ಅಂತ ಹೇಳಿತ್ತು. ಭಗವಂತನ ಇಚ್ಛೆ ಅನ್ನೋದು ಏನಂದ್ರು ಅದು ಮತ್ತೆ ಕರ್ಮದ ಫಲತ್ಯಾಗನೇ ಆಯ್ತು. ಅವ್ನು ಮಾಡಿಸಿದ್ರೆ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಕರ್ಮದ ನ್ಯಾಸ. ಅಂದ್ರೆ ಅವನು ಮಾಡಿದಾಗ ಮಾಡ್ತೇನೆ ಅಂತ, ಅವನು ನಡೆಸಿದ ಹಾಗೆ ನಡೀತೇನೆ ಅನ್ನೋದು ಸರಿನೇ. ಅಲ್ಲೂ ನಮ್ಗೊಂದು ಬಯಕೆ ಇದ್ರೆ, ದೇವ್ರು ಮಾಡಿಸಿದ್ದು ಆದ್ರೆ ನಂಗೆ ಸ್ವರ್ಗ ಸಿಗ್ಲಿ ಅಂತಾನೆ ದೇವ್ರು ಮಾಡಿಸಿದ್ದು ಅಂದ್ರೆ ಅದು ಸ್ವರ್ಗ ಸಿಗುತ್ತೆ, ಮತ್ತೆ ಬರ್ತಾನೆ. ಅಲ್ಲ, ಸ್ವರ್ಗ ಕಾಮ್ಯ ಫಲ ಅಂದ್ರೆ ಸ್ವರ್ಗ ವರ್ಲ್ಡ್ಲಿ ಅದು ಇಚ್ಛೆಗಳು ಅಂತನ, ಆಸೆಗಳು ಅಂತನ, ವರ್ಲ್ಡ್ಲಿ ಆಸೆಗಳು ಅಂತನ ಕಾಮ್ಯ ಕರ್ಮ ಅಂದ್ರೆ? ಅದೇ ಕಾಮ್ಯ ಕರ್ಮ ಅಂದ್ರೆ ಮತ್ತೆ ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣವಾಗುವಂತದ್ದು ಕಾಮ್ಯ ಕರ್ಮ. ಸರಿ, ಆದ್ರೆ ನಾವು ಅದು ಇಚ್ಛೆ ಪಟ್ಟಿದ್ರಿಂದ ಅದು ಆಗ್ಲೇಬೇಕು ಅಂತ ಹಠ ಹಿಡಿದ್ರೆ ಅಥವಾ ಆತರ ಮಾಡಿದ್ರೆ ಅದು ಕರ್ಮವನ್ನು ನಾವು ನ್ಯಾಸ ಮಾಡಿಲ್ಲ ಅಂತ ಅರ್ಥ. ಬಟ್ ಅದು ನಾವು ಭಗವಂತ ನಡೆಸ್ದಾಗೆ ನಡಿಲಿ ಅಂತ ಬಿಟ್ರೆ ಅವಾಗ ಅದು ನ್ಯಾಸನೇ ಅಲ್ವಾ? ಭಗವಂತನ ಅದೇ ನ್ಯಾಸ ಅನ್ನೋದು ಏನಂದ್ರು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡ್ಬೇಕು ಅನ್ನೋದು ಕಾಮನ್. ಇಲ್ಲಿ ಹೇಳ್ತಾ ಇರೋದು ತ್ಯಾಗ ಮತ್ತು ನ್ಯಾಸ ಅನ್ನೋದಕ್ಕೆ ವ್ಯತ್ಯಾಸ ಏನು ಅಂತ ಹೇಳಲಿಕ್ಕೆ ಹೊರಟದ್ದು. ಕಾಮ್ಯ ಕರ್ಮಗಳನ್ನ ಬಿಟ್ಟು ಬಿಟ್ರೆ ಅದರಿಂದ ಕೆಲಸವೇ ಗಲೀಜೆ ಮಾಡ್ಕೊಳ್ಳಿಲ್ಲ, ಅದನ್ನೂ ಕೂಡ ಮಾಡುದು ಅಂತಾಗಿದ್ರೆ ಫಲತ್ಯಾಗ ಮಾಡುದು. ಈಗ ಯಾವುದೋ ಒಂದು ಕರ್ಮಕ್ಕೆ ಸ್ವರ್ಗ ಫಲ ಅಂತಿದೆ, ಆದ್ರೆ ಒಬ್ಬ ಸ್ವರ್ಗವಾದ ಫಲವನ್ನು ಅಪೇಕ್ಷಿಸದೆ ಕೇವಲ ಭಗವತ್ ಪ್ರೀತಿಗಾಗಿ ಮಾಡಿದ ಅಂತ ಇಟ್ಕೊಳ್ಳಿ, ಆಗ ಅದು ತ್ಯಾಗ ಆಗುತ್ತೆ. ಆ ಕರ್ಮವನ್ನೇ ಮಾಡ್ಲಿಲ್ಲ ಅಂತ ಆದಾಗ ಅದು ನ್ಯಾಸ ಆಗುತ್ತೆ. ಕರ್ಮ ಮಾಡಲ್ಲ ಅಂತಲ್ಲ, ಕರ್ಮ ಮಾಡೋ ಪ್ರಮೇಯ ಬಂದು ಮಾಡ್ಸಿದ್ರೆ ದೇವ್ರು ಅಂದ್ರೆ ಮಾಡೋ ಸಂದರ್ಭ ಬಂದ್ರೆ ಮಾಡ್ಬೋದು. ಅದು ಸರಿ, ನಮ್ಮ ಮನಸ್ಸಿನ ವ್ಯವಸ್ಥೆಯನ್ನು ಇಟ್ಕೊಂಡು ನೀವ್ ಹೇಳ್ತಿದ್ರಿ. ನಾನು ಕರ್ಮ ಆಗುದು ಆಗದೆ ಇರುವುದು ಅನ್ನೋದನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಕರ್ಮ ಆದಾಗ ಅದೇನು ಫಲ ಬರುತ್ತೋ ಇಲ್ವೋ? ಫಲ ಬರುತ್ತೆ ಅಂತ ಆದ್ರೆ ಕಾಮ್ಯ ಆಯ್ತು, ಫಲದ ನಿರೀಕ್ಷೆಯಿಂದ ಮಾಡಿದ್ದಾದ್ರೆ. ಆ ನಿರೀಕ್ಷೆ ಇಲ್ಲದೆ ಬಂತು ಅಂದ್ರೆ ದೋಷ ಆಗ್ಲಿಲ್ಲ. ಅದೇ ನಾನು ಹೇಳಿದ್ದು, ಅರ್ಥ ಆಯ್ತು. ಅದನ್ನೇ ನಾನು ಹೇಳಿದ್ದು, ಕರ್ಮಗಳನ್ನು ನ್ಯಾಸ ಮಾಡಬಹುದು ಅಂತ ಹೇಳಿದೆ ಅಷ್ಟೇ ಅಲ್ವಾ? ಧನ್ಯವಾದ. ಕರ್ಮ ಮಾಡಿದ್ರೂ ಕೂಡ ಫಲ ಬಯಸ್ಲಿಲ್ಲ ಅಂದ್ರೆ ಆವಾಗ ಅದು ತ್ಯಾಗನೇ ಆಗುತ್ತೆ. ಅದೇ ಫಲತ್ಯಾಗ ಅಂತ ಕೃಷ್ಣ ಹೇಳಿದ್ದು. ಕರ್ಮವನ್ನೇ ತ್ಯಾಗ ಮಾಡಿದ್ರೆ ಅದು ಕರ್ಮನ್ಯಾಸ ಅಂತ ಆಗುತ್ತೆ. ಕರ್ಮನ್ಯಾಸ ಬೇರೆ, ಕರ್ಮ ಫಲನ್ಯಾಸ ಬೇರೆ. ಕರ್ಮ ಫಲನ್ಯಾಸ ಅಂತಂದ್ರೆ ಯಾವುದೇ ಕರ್ಮ ಮಾಡಿದ್ರೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುದು. ಕರ್ಮನ್ಯಾಸ ಅಂದ್ರೆ ಅದಕ್ಕೆ ಮುಂದೆ ತ್ಯಾಗದ 3 ವಿಧಗಳನ್ನು ಕೃಷ್ಣ ಮುಂದೆ ಹೇಳ್ತೇನೆ ಅಂತ ಹೇಳಿದೆ. ಇದು ಪೂರ್ತಿ ಕಂಪ್ಲೀಟ್ ಆಗುದಿಲ್ಲ ಅಂತ ಅನ್ನೋದಕ್ಕೋಸ್ಕರನೇ ಕೃಷ್ಣ ಮುಂದೆ ಅದನ್ನು ಬಿಡಿಸಿ ಹೇಳ್ತೇನೆ ಅಂತ ಹೇಳಿದ್ದು. ಇಷ್ಟು ಹೇಳಿದ್ರೆ ಗೊತ್ತಾಗುದಿಲ್ಲ, ನಾನು ಅದನ್ನೇ ನಿಮ್ಗೆ ಬಿಡಿಸಿ ಹೇಳ್ತೇನೆ ಅಂತ ನಮ್ಮ ಪ್ರಶ್ನೆಯನ್ನೇ ಅವನು ಎತ್ತಿಕೊಂಡು ಹೇಳ್ತಾನೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಒಟ್ಟು ಯಜ್ಞ, ದಾನ, ತಪಸ್ಸು ಅನ್ನೋದು 3 ಪಾವನಾನಿ ಅಂತ ಹೇಳಿದ್ರು. ಇದು 3 ಮನುಷ್ಯನನ್ನ ಪವಿತ್ರೀಕರಿಸುತ್ತೆ. ಆದ್ರಿಂದಾಗಿ ಇದನ್ನು ಯಾವತ್ತೂ ಬಿಡಬಾರದು. ಮನುಷ್ಯ ಶುದ್ಧ ಆಗದೆ ಹೋದ್ರೆ ಎಷ್ಟು ಜ್ಞಾನ ಪಡೆದ್ರೂ ಕೂಡ ಆ ಜ್ಞಾನ ಅನ್ನೋದು ಅಶುದ್ಧತೆಯ ನಡುವೆ ಕಳೆದು ಹೋಗುತ್ತೆ. ಅದನ್ನಾಗಿ ಶುದ್ಧಿಯನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಈ ಯಜ್ಞ, ದಾನ, ತಪಸ್ಸು ಅನ್ನೋದು ದೈಹಿಕವಾದ ದಂಡನೆ ಮತ್ತು ಮಾನಸಿಕವಾದ ಆಲೋಚನೆ. ದಾನ ಅಂತ ಅನ್ನೋದು ನಾವು ದುಡಿದದ್ರಲ್ಲಿರುವ ಅಭಿಮಾನವನ್ನ ಬಿಡುವುದು ಅಂತ ಅರ್ಥ. ಯಜ್ಞ ಅಂತಂದ್ರೆ ಅದನ್ನ ದೇವರಿಗೆ ವಿಶೇಷವಾಗಿ ಸಮರ್ಪಿಸುವುದು ಅಂತ ಅರ್ಥ. ಅಂದ್ರೆ ಯಜ್ಞ ಅಂದ್ರೆ ನೇರವಾಗಿ ಭಗವಂತನ ಸಂಪರ್ಕಕ್ಕೆ ಬಂದು ಮಾಡುವಂಥದ್ದು. ದಾನ ಅಂದ್ರೆ ಅದನ್ನ ಸೋಷಿಯಲ್. ಯಜ್ಞ ಅಂತಂದಾಗ ದೈವಿಕವಾಗುತ್ತೆ, ದಾನ ಅಂತಂದಾಗ ಸೋಷಿಯಲ್ ಆಗುತ್ತೆ. ತಪಸ್ಸು ಅಂತಂದಾಗ ಭೌತಿಕ ಆಗುತ್ತೆ, ಅಂದ್ರೆ ಆತ್ಮಿಕ ಆಗುತ್ತೆ, ಅಂದ್ರೆ ಆಂತರಂಗಿಕ ಲೆವೆಲ್ ಅಲ್ಲಿ ಆಗುತ್ತೆ. ದೈಹಿಕ, ದೈಶಿಕ ಮತ್ತು ದೈವಿಕ ಈ 3 ಕ್ರಮದಲ್ಲಿ ನಡೆಸಬೇಕಾದಂತಹ ಕರ್ತವ್ಯ. ಆದ್ರಿಂದಾಗಿ ಯಜ್ಞ, ದಾನ, ತಪಸ್ಸನ್ನು ಬಿಡಬಾರದು ಅಂತ ಹೇಳಿದ್ದು. ಈ ಕರ್ಮಗಳನ್ನ ನಾನ್ ಮಾಡ್ತಾ ಇದ್ದೇನೆ,
ನಾನ್ ಮಾಡಿದ್ದಕ್ಕೆ ನನಗಿಂತ ಫಲ ಬರಬೇಕು ಅನ್ನುವ ಆ ಯೋಚನೆಯಿಂದ ಮಾಡಿದ್ರೆ ಅದು ಗಂಟು. ನಾನ್ ಮಾಡ್ತಾ ಇದ್ದೇನೆ ಅನ್ನುವ ಮಮತೆ ಬಿಟ್ಟ. ಏಕೆ ಮಮತೆ ಇಟ್ಟು ಅಂತ ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ, ಯಾಕೆ ಮಮತೆಯನ್ನು ಕೊಟ್ಟು ನೀನು ಈ ಕರ್ತವ್ಯವನ್ನು ಮಾಡಿಸ್ತಾ ಇದ್ದಿ? ಮಮತೆಯನ್ನು ಕೊಡಬೇಡ. ಸಂಗಂ ತ್ಯಕ್ತ್ವ ಫಲಾನಿಚ ತ್ಯಕ್ತ್ವ, ಆಸೆಯನ್ನು ತೊರೆದು ನಾನ್ ಮಾಡ್ತಾ ಇದ್ದೇನೆ ಎನ್ನುವ ಹಮ್ಮು ಬಿಟ್ಟು ಇಂಥದ್ದೇ ಫಲ ಬರಬೇಕು ಅನ್ನುವ ನಿರೀಕ್ಷೆಯನ್ನ ತೊರೆದು ಮಾಡಬೇಕು ಅನ್ನೋದು ನನ್ನ ಖಚಿತವಾದ ನಿಶ್ಚಯ ಅಭಿಪ್ರಾಯ. ಸಾತ್ವಿಕವಾದ ಅಂದ್ರೆ ಗತಿಯಲ್ಲಿ ಉತ್ತಮ ಗತಿಗೆ ಏರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಕೃಷ್ಣ ಈ ಸಾಲಿನಲ್ಲಿ ನಿಶ್ಚಿತಂ ಮತಂ, ಇದು ನನ್ನ ನಿಶ್ಚಿತವಾದ ಮತ ಅಭಿಪ್ರಾಯ. ಏನು ನಿಶ್ಚಿತವಾದ ಅಭಿಪ್ರಾಯ? ಏನ್ ಕರ್ಮ ಮಾಡಿದ್ರು ಕೂಡ ನಾನ್ ಮಾಡ್ತೇನೆ ಅನ್ನುವ ಅಹಂ ಮತ್ತು ನನಗೆ ಈ ಕರ್ಮದಿಂದ ಇಂಥದ್ದು ಫಲ ಸಿಗಬೇಕು ಅನ್ನುವ ನಿರೀಕ್ಷೆ, ಇದು ಎರಡು ಇಲ್ಲದೆ ಹೋದಾಗ ಅದು ಸರಿಯಾದ ತ್ಯಾಗ ಅಂತ ಅನ್ಸುತ್ತೆ. ಅದನ್ನೇ ನನ್ನ ಖಚಿತವಾದ ನಿರ್ಧಾರ ಅಂತ ತಿಳ್ಕೊ. ಉತ್ತಮಂ ಮತಂ ನಿಶ್ಚಿತಂ ಮತಂ, ಉತ್ತಮವಾದ ಆಶಯ, ನಿಶ್ಚಿತವಾದ ಅಭಿಪ್ರಾಯ ಮತ್ತು ಖಚಿತವಾದ ಅಭಿಪ್ರಾಯ ಅಂತ ಕೃಷ್ಣ ಇಲ್ಲಿ ತ್ಯಾಗದ ಸ್ವರೂಪವನ್ನ ನಿರೂಪಣೆ ಮಾಡಿದ. ಏನ್ ಕರ್ಮ ಮಾಡಿದ್ರು ಅಂದ್ರೆ ಅದು ಸಮಾಜಕ್ಕೆ ಹಾನಿಯಾಗತ್ತೆ ಎಂದಾಗ ನಾನು ನಿರೀಕ್ಷೆ ಇಲ್ಲದೆ ನನಗೇನು ಅದರ ಫಲ ಬೇಡ ಅಂತ ನಿಮ್ಮ ಯಾರೋ ಎದುರುಗಡೆ ಇದ್ದವನ ಕೆನ್ನೆಗೆ ಹೊಡಿತೇನೆ ಅಂದ್ರೆ ಅವನ್ ಕೊಡೋ ಫಲವನ್ನು ತಗೊಳ್ಳೇಬೇಕಾಗತ್ತೆ ವಾಪಸ್. ಅದು ಸಮರ್ಥನೆ ಆಗುದಿಲ್ಲ. ನಾನು ದೇವರ ಮೇಲೆ ಭಾರ ಹಾಕಿ 2 ಏಟು ಕೊಡ್ತೇನೆ ಅಂತ ಎದುರುಗಡೆ ಇರುವ ವ್ಯಕ್ತಿಯಲ್ಲಿರುವ ದೇವರಿಗೆ ಹೊಡೆದ ಹಾಗೆ ಅಲ್ವಾ? ಹಾಗೆ ನಿರೀಕ್ಷೆ ಇಲ್ಲದೆ ಮಾಡುವುದು ಅನ್ನೋದು ಕೇವಲ ನನ್ನ ನಿರೀಕ್ಷೆ ಪ್ರಶ್ನೆ ಅಲ್ಲ, ಎದುರುಗಡೆಯವನಿಗೆ ಅದು ನಿರೀಕ್ಷೆ ಇತ್ತ, ಅಗತ್ಯ ಇತ್ತ. ಅಲ್ಲೂ ನಾವೇನ್ ಅನ್ಕೊಳ್ತೀವೋ ಅದನ್ನೇ ಭಾವಿಸುವಂತ ಮತ್ತೊಂದು ಜೀವ ಇರುತ್ತೆ. ಅದನ್ನು ಗಮನಿಸಿ ಸಾಮಾಜಿಕ ಹಾನಿ ಆಗ್ಬಾರ್ದು, ಆತ್ಮಿಕ ಲೋಪ ಆಗಬಾರ್ದು ಮತ್ತು ದೈವಿಕ ಚಿಂತನೆ ನಷ್ಟ ಆಗಬಾರದು. ಈ ರೀತಿ ಕರ್ತವ್ಯ ನಡೆದರೆ ಅದನ್ನ ಕರ್ಮ ಅಂತ ಕರೀತಾರೆ. ಅಂತದ್ದಕ್ಕೆ ಯಾವ್ದು ಅವಕಾಶ ಕೊಡಲ್ವೋ ಅಂತದನ್ನು ಬಿಟ್ಬಿಡ್ಬೇಕು. ಮುಂದೆ ಆ 3 ವಿಧಗಳನ್ನ ಕೃಷ್ಣ ಸ್ಪಷ್ಟವಾಗಿ ಬಿಡಿಸ್ತಾನೆ. ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.